ಮೊದಲನೇದಾಗಿ ಎಸ್.ಆರ್. ಗೌಡ್ರನ್ನ ಕೇಳಲಿಕ್ಕೆ ಬಯಸ್ತೇನೆ. ಡಿ.ಸಿ.ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ತಾವು ಸ್ಪರ್ಧೆ ಮಾಡಿದಿರಿ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಪ್ರತಿಯೊಬ್ಬರಿಗೂ ಸ್ಪರ್ಧೆ ಮಾಡಲಿಕ್ಕೆ ಅವರೇ ಆದಂಥ ಹಕ್ಕಿರುತ್ತೆ. ಆದರೆ ನಾನು ಕೇಳ್ತೀನಿ, ಈ ತಾಲ್ಲೂಕಿನ ರೈತರ ಪರವಾಗಿ ಡಿ.ಸಿ.ಸಿ ಬ್ಯಾಂಕಿಗೆ ನಿಮ್ಮ ಕೊಡುಗೆ ಏನಿದೆ? ಡಿ.ಸಿ.ಸಿ ಬ್ಯಾಂಕ್ನಿಂದ ರೈತರಿಗೆ ಸಹಾಯ ಮಾಡ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಕೊಡುಗೆ ಏನಿದೆ? ನೀವು ಯಾವ ಎಸ್.ಆರ್. ಗೌಡರು ಡಿ.ಸಿ.ಸಿ ಬ್ಯಾಂಕ್ ಬಗ್ಗೆ ಮತ್ತು ನಮ್ಮ ಅಧ್ಯಕ್ಷರ ಹೆಸರನ್ನ ಹೇಳ್ದಂಗೆ ಪರೋಕ್ಷವಾಗಿ ಏನು ಟೀಕೆ ಮಾಡಿದ್ದಾರೆ, ಎಸ್.ಆರ್. ಗೌಡರು ಮತ್ತು ಏನು ನಮ್ಮ JDS-ನ ಅಧ್ಯಕ್ಷರಾದಂಥ ಪ್ರಕಾಶ್ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಮೊದಲು ನಮ್ಮ ಏನು ಟ್ರ್ಯಾಕ್ಸ್ನ ರೈತರ ಹಿತ ಕಾಪಾಡ್ರಿ. ನೀವು ಕಾಳಾಪುರದ ಪ್ರತಿನಿಧಿ ಇದ್ದೀರಾ ಎಸ್.ಆರ್. ಗೌಡ್ರೆ. ಸತ್ಯಪ್ರಕಾಶ್ ಅವರೇ, ನೀವು ನಿಮ್ಮ ಊರಿನಲ್ಲೇ ಒಂದು ಬೂನಹಳ್ಳಿನಲ್ಲಿ ಒಂದು ಸೊಸೈಟಿ ಇದೆ. ಮೊದಲು ನಿಮ್ಮ ಡೆಪಾಸಿಟ್ ದುಡ್ಡನ್ನ ಸೊಸೈಟಿಗೆ ಇಟ್ಬಿಟ್ಟು ಅದ್ರ ಮುಖೇನ ರೈತರಿಗೆ ಸಾಲ ಕೊಟ್ಬಿಟ್ಟು ತದನಂತರ ಯಾರ ಬಗ್ಗೆ ಬೇಕಾದರೂ ಟೀಕೆ ಮಾಡಿ ಟಿಪ್ಪಣಿ ಮಾಡಿ. ಸನ್ಮಾನ್ಯ ರಾಜಣ್ಣವರು ಅಂದ್ರೆ ಡಿ.ಸಿ.ಸಿ ಬ್ಯಾಂಕು, ಡಿ.ಸಿ.ಸಿ ಬ್ಯಾಂಕ್ ಅಂದ್ರೆ ರಾಜಣ್ಣವರು. ನೀವೇನು ಟೀಕೆ ಮಾಡ್ಕೊಳ್ಳಿ, ಟಿಪ್ಪಣಿ ಮಾಡ್ಕೊಳ್ಳಿ. ಬಹುಶಃ ಯಾರಾದರೂ ಒಬ್ಬ ಮನುಷ್ಯ ಒಂದು ಬ್ಯಾಂಕಲ್ಲಿ ಡೆಪಾಸಿಟ್ ಇಡ್ತಾನೆ ಅಂತ ಹೇಳಿದ್ರೆ ಒಬ್ಬರ ಮೇಲೆ ನಂಬಿಕೆ ಇದ್ರೆ ಮಾತ್ರ ಡೆಪಾಸಿಟ್ ಇರೋದು. ಇವತ್ತು ಡಿ.ಸಿ.ಸಿ ಬ್ಯಾಂಕಲ್ಲಿ ಏನಾದ್ರೂ 2,000 ಕೋಟಿ ಗಟ್ಟಲೆ ಡೆಪಾಸಿಟ್ ಇದೆ ಅಂದ್ರೆ ಕೆ.ಎನ್. ರಾಜಣ್ಣವರು ಅಧ್ಯಕ್ಷ ಇದ್ದಾರೆ, ಕೆ.ಎನ್. ರಾಜಣ್ಣವರು ಪ್ರಾಮಾಣಿಕರಿದ್ದಾರೆ. ಅವ್ರನ್ನ ನಂಬ್ಕೊಂಡು ಡಿ.ಸಿ.ಸಿ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟರೆ ಆ ದುಡ್ಡೆಲ್ಲೂ ಹೋಗಲ್ಲ ಅನ್ನೋ ಒಂದೇ ದೃಷ್ಟಿಗೆ ಇವತ್ತು ಡೆಪಾಸಿಟ್ ಇಟ್ಟಿದ್ದಾರೆ. ಕೆ.ಎನ್. ರಾಜಣ್ಣವ್ರ ಬಗ್ಗೆ, ನಮ್ಮೆಲ್ಲರ ನೆಚ್ಚಿನ ನಾಯಕರ ಬಗ್ಗೆ ಪರೋಕ್ಷವಾಗಿ ಟೀಕೆ ಮಾಡ್ತೀರಾ. ನಿಮಗೇನು ನೈತಿಕತೆ ಇದೆ? ನೀವೇನು ಡಿ.ಸಿ.ಸಿ ಬ್ಯಾಂಕಿಗಾಗಲಿ ಈ ತಾಲ್ಲೂಕಿನ ಫ್ಯಾಕ್ಸ್ಗಾಗಲಿ ಎಸ್.ಆರ್. ಗೌಡ್ರೆ ನಿಮ್ದು ಏನು ಕೊಡುಗೆ ಐತೆ ಅಂದ್ರೆ ನೀವು ಬಂತೀರಾ, ಅರ್ಜಿ ಹಾಕ್ಬಿಡ್ತೀರಾ, ಈ ತಾಲ್ಲೂಕಿನಾಗೆಲ್ಲ ಓಟ್ ಹಾಕ್ಬಿಡ್ಬೇಕು. ಇದು ನಿಮ್ಮ ಮನೋಭಾವ. ಸತ್ಯಪ್ರಕಾಶ್ ಅವರು ತಂದೆಯವ್ರ ಬಗ್ಗೆ ನಮ್ಮೆಲ್ರಿಗೂ ಅಪಾರವಾದ ಗೌರವ. ಮಾನ್ಯ ಶ್ರೀ ಬಿ ಸತ್ಯನಾರಾಯಣ ಸಾಹೇಬ್ರಿದ್ರು, ಈ ಕ್ಷೇತ್ರದಲ್ಲಿ 3 ಸಾರಿ ಶಾಸಕರಾಗಿದ್ರು, 2 ಸಾರಿ ಮಂತ್ರಿ ಆಗಿದ್ರು. ಬಹುಶಃ ನಾನು ಕೂಡ 2004ನೇ ಇಸ್ವಿನಲ್ಲಿ ಅವ್ರ ಜೊತೆ ಚುನಾವಣೆ ಮಾಡಿದನು. ನಾನು ಇನ್ನು ನನ್ನ ರಾಜಕೀಯ ಜೀವನದಲ್ಲಿ ಮತದಾರರಿಗೆ ರಾಜಕಾರಣಿಗಳು ದುಡ್ಡು ಕೊಡ್ತಿರೋದನ್ನ ನಾನು ನೋಡಿದ್ದೀನಿ. ಆದರೆ ಈ ಕ್ಷೇತ್ರದ ಮತದಾರರು 2004ನೇ ಇಸ್ವಿನಲ್ಲಿ ದುಡ್ಡನ್ನ ಕೊಟ್ಟು ಮತ ಹಾಕಿ ಗೆಲ್ಲಿಸ್ತಿರತಕ್ಕಂಥದ್ದನ್ನ, ಸತ್ಯನಾರಾಯಣ ಸಾಹೇಬ್ರನ್ನ ಗೆಲ್ಲಿಸಿರ್ತಕ್ಕಂಥದ್ದನ್ನ ನಾನು ಕಣ್ಣಾರ ನೋಡಿದ್ದೀನಿ. ಅಂಥವ್ರೊಬ್ಬ ಮಗ ಆಗಿತ್ಕೊಂಡು ಸತ್ಯಪ್ರಕಾಶ್ ಅವರೇ, ನೀವು ಅವರ ಹೆಸರನ್ನ ಉಳಿಸೋದು ಬಿಟ್ಟು ಗೂಂಡಾಗಿರಿ ಮಾಡೋದಕ್ಕೆ ಈ ತಾಲ್ಲೂಕಿನಲ್ಲಿ ಪ್ರಾರಂಭ ಮಾಡಿದ್ದೀರಾ ನೀವು. ಪ್ರಕಾಶ್ ಅವರೇ, ನಿಮ್ಮ ಬಗ್ಗೆ ಏನೆಲ್ಲ ಮಾತಾಡಬೇಕು ಅಂತ ನನ್ನ ಮನಸ್ಸಲ್ಲಿದ್ರು ಸಮೇತ ಸತ್ಯನಾರಾಯಣ ಸಾಹೇಬ್ರು ಮಗ ಅಂತಕ್ಕಂಥ ಒಂದೇ ದೃಷ್ಟಿಗೆ ಎಲ್ಲೋ ಒಂದ್ ಕಡೆ ಅಂತ ಒಬ್ಬ ಹಿರಿಯ ರಾಜಕಾರಣಿ ಮಗ ಅಂತೇಳಿ ನಿಮ್ಮ ಬಗ್ಗೆ ನಾನು ಅನಾವಶ್ಯಕವಾಗಿ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ. ಈ ಗೂಂಡಾಗಿರಿ, ಈ ರೌಡಿಸಮು ಇದೆಲ್ಲ ಬಿಡಿ. ಸನ್ಮಾನ್ಯ ಶ್ರೀ ಎಸ್.ಆರ್. ಗೌಡ್ರು ಹೇಳ್ತಾರೆ 1.5 ತಿಂಗಳ ಹಿಂದೆಂದ ಇದೆಲ್ಲ ಪ್ರಕ್ರಿಯೆ ನಡೀತಾ ಐತೆ, ನನಗೆಲ್ಲ ಗೊತ್ತು ಅಂತ. ಅಂದ್ರೆ 1.5 ತಿಂಗಳಿಂದ ನೀವು ಮಾತನಾಡದೆ ಎಸ್.ಆರ್. ಗೌಡ್ರೆ, ನಿನ್ನೆ ನೀವು ಎಲೆಕ್ಷನ್ ಅಲ್ಲಿ ಸೋತ ತಕ್ಷಣ ಹತಾಶರಾಗಿ ಬಂದು ಮೀಡಿಯಾ ಮುಂದೆ ಮಾತಾಡ್ತಿದ್ದೀರಲ್ಲ, ಇದೇ ಮೀಡಿಯಾ 1.5 ತಿಂಗಳಿಂದ ನಿಮ್ಗೆ ಇರ್ಲಿಲ್ವಾ? ಮಾತೇನಾದ್ರೂ ರಾಜಣ್ಣವ್ರ ಬಗ್ಗೆ ಮಾತಾಡಿದ್ರೆ ಅದಕ್ಕೂ ನೀವು ನಿಮ್ ಜನ ಉತ್ತರ ಕೊಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನೀವು ಮಾತಾಡಿರ್ತಕ್ಕಂಥದ್ದನ್ನ ನಾನು ಖಂಡಿಸ್ತೀನಿ.